ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಒಂದೊಳ್ಳೆ ಮೀನು ಸಾರು ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಮಾಡ್ತಿಲ್ಲ, ನಮ್ಮ ಅಜ್ಜಿ ಮಾಡ್ತಾ ಇರೋದು. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಸ್ವಲ್ಪ ಕಾಯಿ ತುರಿ, ಒಂದು 6ರಿಂದ 7 ಈರುಳ್ಳಿ ಮತ್ತು ಒಂದು 3-4 ಟೊಮೊಟೊ ಬೇಕಾಗುತ್ತೆ. ಹುಳಿಗೆ ಮೀನು ಸಾರು ಹುಳಿ ಇದ್ರೇ ಚೆನ್ನಾಗಿರೋದು, ಅದಕ್ಕೋಸ್ಕರ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ಮತ್ತು ಒಂದು 3-4 ಸ್ಪೂನು ಖಾರದ ಪುಡಿ ಹಾಕಿ ರುಬ್ಬಿಟ್ಕೊಳ್ಳಿ. ಈಗ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದಾರೆ, ಅದಕ್ಕೆ ರುಬ್ಬಿರೋಂಥ ಮಸಾಲೆನೆಲ್ಲ ಹಾಕೋತಾ ಇದ್ದಾರೆ. ನೀಟಾಗಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಸಾಲೆನೆಲ್ಲ ಅದಕ್ಕೆ ಹಾಕೋತಾ ಇದ್ದಾರೆ. ಮೀನು ಸಾರು ರೆಸಿಪಿನ ನಾವೇ ಮಾಡ್ತಿದ್ವಿ, ಬಟ್ ಅಜ್ಜಿ ಬಂದಿದ್ರಲ್ಲ ಅವ್ರ ಕೈಲೇ ಮಾಡಿಸೋಣ ಅಂದ್ಬಿಟ್ಟು ಅವ್ರ ಹತ್ರನೇ ಮಾಡಿಸ್ತಿದ್ವಿ. ಸಖತ್ತಾಗಿ ಮಾಡ್ತಾರೆ ಅಡುಗೆಗಳು ನಮ್ಮ ಹತ್ರ. ನೋಡಿ, ಇವರೇ ನಮ್ಮ ಅಜ್ಜಿ, ಅವರೇ ಮಾಡ್ತಾರದು ಇವತ್ತು ಮೀನು ಸಾರನ್ನ. ನೀಟಾಗಿ ಹದ ಮಾಡಿಕೊಡ್ತಾ ಇದ್ದಾರೆ ನಮಗೆ, ಏನೇನು ಹಾಕಬೇಕು, ಹೇಗೆ ಹಾಕಬೇಕು ಅಂತ. ಹುಣಸೆ ಹಣ್ಣನ್ನು ಬಿಸಿನೀರಿಗೆ ಹಾಕಿ ಕುದಿಸಿದ್ರೆ ಬೇಗ ಅದ್ರ ರಸ ಬಿಟ್ಕೊಳ್ಳುತ್ತೆ. ನಾವು ಉನಿಯೋಕ್ಕೋ ಬದಲು ಈ ರೀತಿ ಮಾಡಿಕೊಂಡ್ರೆ ಬೇಗ ರಸ ಬಿಟ್ಕೊಳ್ಳುತ್ತೆ. ನಾವು ಒಂದು ಹಿಡಿಯಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀವಿ. ನಾವು ಬಿಸಿನೀರಲ್ಲಿ ಹಾಕಿರೋದ್ರಿಂದ ಅದಷ್ಟು ಕಾಣ್ತಿದೆ ಅಷ್ಟೇ. ಅದನ್ನೆಲ್ಲ ನೀಟಾಗಿ ಹಿಂಡಿ ರಸ ತಗೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಈ ರೀತಿ ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ರಸನ ಮಿಕ್ಸ್ ಮಾಡ್ತಾ ಇದ್ದಾರೆ. ಇನ್ನು ನಾವು ಹಾಕ್ಕೊಂಡಿರೋದು 3 kg ಮೀನಿಗೆ ಎಷ್ಟು ಹದ ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಅಜ್ಜಿ 3-4 ಸಾರಿ ಹುಣಸೆ ಹಣ್ಣು ರಸನ ತೆಗಿತಾರೆ. ಈ ರೀತಿ ಸ್ವಲ್ಪ ನೀರು ಹಾಕಿ ಹಿಂಡಿ ಅದ್ರ ರಸ ಎತ್ಕೊಂಡು ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ನೀರು ಹಾಕಿ ರಸನ ಹಿಂಡಿ ನೀಟಾಗಿ ತಗೊಳ್ತಾರೆ. ನೋಡಿ, ನಾವಾದರೆ ಈ ಥರ ಮಾಡೋದಿಲ್ಲ ಅಂತಂದ್ಬಿಟ್ಟು ನಾನೇ ಮಾಡ್ತೀನಿ ಕೊಡಂದ್ಬಿಟ್ಟು ಅವರೇ ಮಾಡಿ ಕೊಡ್ತಾ ಇರೋದು. ಇನ್ನು ಮಿಕ್ಸ್ ಮಾಡೆಲ್ಲ ಕೊಟ್ಟಾದಮೇಲೆ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಒಲೆ ಮೇಲೆ ಇಟ್ಟಿದ್ದೀನಿ. ಅದೊಂದು ಚೆನ್ನಾಗಿ ಕುದಿಬೇಕು, ಮಸಾಲೆ ಗಮ್ ಅನ್ನುತ್ತೆ ನೋಡಿ, ಅಲ್ಲಿವರೆಗೂ ಅದನ್ನ ಕುದಿಸ್ಬೇಕಾಗುತ್ತೆ. ನನ್ನ ಹಸ್ಬೆಂಡ್ ಅಂತೂ ಇನ್ನೂ ಅಷ್ಟಾಗಿ ಮೀನು ಸಾರನ್ನ ಇಷ್ಟಪಟ್ಟು ತಿನ್ನಲ್ಲ. ಅವ್ರಿಗೆ ಕಬಾಬ್ ಅಂದರೆ ಇಷ್ಟ ಆಗುತ್ತೆ. ಸೊ ಕಬಾಬ್ ಮಾಡಿಕೊಡು ಅಂತ ಹೇಳಿದರು, ಅದಕ್ಕೋಸ್ಕರ ಕಬಾಬ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಕಬಾಬ್ನಾದರೆ ಇಷ್ಟಪಟ್ಟು ತಿಂತಾರೆ, ಮೀನು ಸಾರಲ್ಲಿ ಮೀನನ್ನ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಕಬಾಬ್ ಮಾಡಿಕೊಡ್ತಾಯಿದ್ದೀನಿ. ನನಗೆ ಹೆಚ್ಚಾಗಿ ಚಿಕನ್ ಮಟನ್ಗಿಂತ ಮೀನೇ ಇಷ್ಟ ಆಗೋದು. ಮೀನೇ ನಾನು ಜಾಸ್ತಿ ಇಷ್ಟಪಟ್ಟು ತಿನ್ನೋದು. ಇನ್ನು ಅಜ್ಜಿನೂ ಸಾರಿಗೆ ಹದ ಎಲ್ಲ ಮಾಡಿಕೊಟ್ಟಿದ್ರಲ್ವ, ಅದನ್ನು ಕುದಿಯೋಕೆ ಇಟ್ಟಿದ್ವಿ. ಸೊ ತುಂಬ ರುಚಿಯಾಗಿ ಬಂದಿತ್ತು ಸಾರಂತೂ. ನೀವು ಒಂದ್ಸತಿ ಟ್ರೈ ಮಾಡಿ. ಇದು ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ಬೇರೆ ರೀತಿ ಮಾಡ್ತಾರೆ ಗೊತ್ತಿಲ್ಲ, ನಾವು ಸಿಂಪಲ್ಲಾಗಿ ಮಸಾಲೆನ ಹಾಕಿ ಮಾಡಿದ್ವಿ. ಇದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಬರೋಲ್ಲ, ಕಹಿ ಬಂದ್ಬಿಡುತ್ತೆ ಸಾರು ಕುದಿತಿರ್ಬೇಕಾದ್ರೇ ಮೀನು ಹಾಕ್ಕೊಳ್ಳಿ, ಅದು ಗಮ್ ಅನ್ನುತ್ತೆ. ಆವಾಗ ಮೀನು ಹಾಕೋಬೇಕು ಮತ್ತು ಉಪ್ಪು ಸೇರಿಸ್ಕೊಳ್ಳಿ. ನಮ್ಮಜ್ಜಿ ಅದಕ್ಕೆ ಚಾಕು ಇಟ್ಟಿದ್ದಾರೆ ನೋಡಿ, ಕಾಲ್ಧೂಳೇನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಕುಡ್ಲಿಟ್ಟಿದ್ದಾರೆ. ಸಾರು ಗಜ್ಜೆಗೋಸ್ಕರ ಅದನ್ನೇ ನಾನು ಹಚ್ತಾ ಇರೋದು. ಅದಕ್ಕೆ ಸ್ವಲ್ಪ ಈಗ ಎಣ್ಣೆ ಮತ್ತು ಒಂದೇ ಒಂದು ಸ್ಪೂನಷ್ಟು ಕೈ ಎಣ್ಣೆನ ಸೇರಿಸ್ಕೋಬೇಕು ಸಾಂಬಾರಿಗೆ. ಈ ಸಾಂಬಾರಿಗೆ ಅದೇ ಸೀಕ್ರೆಟು. ಮೀನ್ದು ಮೊಟ್ಟೆ ಬರುತ್ತೆ ನೋಡಿ, ಅದು ಸಹ ಸಿಕ್ಕಿತ್ತು. ಸೊ ಅದನ್ನೇ ಸೈಡಲ್ಲಿ ಬಿಡ್ತಾ ಇದ್ದೀನಿ. ನಾನು ಯಾವತ್ತೂ ತಿಂದಿಲ್ಲ ಅದನ್ನ, ಬಟ್ ಇವತ್ತು ತಿನ್ನಲಿಲ್ಲ ನಾನು ಅದನ್ನ, ನನಗೇನು ಅದು ಇಷ್ಟ ಆಗಲಿಲ್ಲ ಅದಕ್ಕೆ. ಇನ್ನು ಮೀನೆಲ್ಲ ಹಾಕಿ 2 ನಿಮಿಷ ಕುದಿಸಿ ಮತ್ತು ಮೀನು ಮೊಟ್ಟೆಗಳನ್ನ ಹಾಕಿ 2 ನಿಮಿಷ ಕುದಿಸಿದ್ರೆ ಹಾಗೆ ಹೋಗ್ಬಿಡುತ್ತೆ. ಇದನ್ನು ಸೌಟ್ ಹಾಕೋಕ್ಕೆ ಹೋಗ್ಬಾರ್ದು, ಕಲಸೋಗ್ಬಿಡುತ್ತೆ. ಕೈಯಲ್ಲೇ ಹಾಗೆ ಕೆಳಗಿಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೆಂದಿದೆ ಅಂತ ಗೊತ್ತಾದಾಗ ಸ್ಟವ್ ಆಫ್ ಮಾಡಿ ಈ ರೀತಿ ಪ್ಲೇಟ್ ಮುಚ್ಕೋಬೇಕು. ಫುಲ್ಲು ಮುಚ್ಚಿದ್ರೆ ಅದು ಬೇಗನೆ ಮೀನೆಲ್ಲ ಕಲಸೋಗುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.